ಪ್ರೀಮೆಚ್ಯೂರ್ ಬೇಬೀಸಲ್ಲಿ ಯಾವ ಥರ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಂಡು ಸೊ ಯಾವ ಯಾವ ಮಕ್ಕಳು ತುಂಬ ಡೇಂಜರ್ ಝೋನಲ್ಲಿ ಇರ್ತಾರೆ ಸೊ ವೆಯ್ಟ್ ಕಡಿಮೆ ಇರೋದ ಅಥವಾ ಯಾವ ರೀತಿ? ಸೊ 2 kgಕ್ಕಿಂತ ಕಮ್ಮಿ ತೂಕದಲ್ಲಿ ಹುಟ್ಟಿರೋ ಮಕ್ಕಳು ಅಥವಾ 34 ವಾರ ಅಂದರೆ ನಮ್ಮದು ಡ್ಯೂ ಡೇಟ್ಗಿಂತ 6 ವಾರ ಮುಂಚೆ ಹುಟ್ಟಿರೋ ಮಕ್ಕಳಿಗೆ ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿ ROP ಅಂತ ಒಂದು ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ 30-40% ಮಕ್ಕಳಿಗೆ ಈ ಕಾಯಿಲೆ ಬರುತ್ತೆ ಈ ಪ್ರಿಮೆಚ್ಯೂರ್ ಹುಟ್ಟಿದರೆ ಅಥವಾ ಲೋ ಬರ್ತ್ ವೇಟ್ ಹುಟ್ಟಿದರೆ. ಆ 30%ದಲ್ಲಿ 5-10% ಮಕ್ಕಳಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಈ 5-10% ನಾವು ಕಂಡು ಹಿಡಿಬೇಕಾದ್ರೆ ಆ 100 ಮಕ್ಕಳನ್ನು ನಾವು ಸ್ಕ್ರೀನ್ ಮಾಡಬೇಕು. ಅದು ಯಾವಾಗ ಮಗು 30 ದಿನ ಆಗ ಮುಂಚೆ ಅಂದರೆ ವಿದಿನ್ ದ ಫಸ್ಟ್ 1 ಮಂತ್ ಆಫ್ ಲೈಫ್ ಮೊದಲನೇ ಪರೀಕ್ಷೆ ಆಗಬೇಕು. ಆವಾಗ ನಾವು ಕರೆಕ್ಟಾಗಿ ಕ್ಯಾಮರಾಯಿಂದ ನೋಡಿಕೊಂಡು ಈ ಕಾಯಿಲೆ ಇದೆಯಾ ಇಲ್ಲ ಅಂತ ನಾವು ಗುರ್ತು ಹಿಡಿಬೋದು. ಕಾಯಿಲೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ, ಫಾಲೋ ಅಪ್ ಬೇಕಾ, ಅಥವಾ ಕಂಪ್ಲೀಟ್ಲಿ ನಾರ್ಮಲ್ ಇದೆಯಾ ಅಂತ ನಾವು ಹೇಳ್ಬೋದು. ಸೊ ಕರೆಕ್ಟು ಟೈಮಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಮಗು ಬ್ಲೈಂಡ್ನೆಸ್ಸಿಂದ ನಾವು ಪ್ರಿವೆಂಟ್ ಮಾಡ್ಬೋದು. ಈ ಟ್ರೀಟ್ಮೆಂಟು ROP ಟ್ರೀಟ್ಮೆಂಟ್ ಯಾವಾಗ ಬೇಕಾಗುತ್ತೆ? ವಿದಿನ್ 48 ಅವರ್ಸ್ 2 ದಿನದ ಒಳಗಡೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾವ ಮಗುಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅವ್ರಿಗೆ. ಸಿಂಪ್ಟಮ್ಸ್ ಏನಿರುತ್ತೆ? ಹಾಂ, ಈ ಕಾಯಿಲೆಗೆ ಎಕ್ಸ್ಟರ್ನಲ್ ಸಿಂಪ್ಟಮ್ಸು ಗುರ್ತು ಹಿಡಿಯೋಕ್ಕೆ ಏನೂ ಇಲ್ಲ, ಅಲ್ಲೇ ಕಷ್ಟ. ಸೊ ಆಚೆಯಿಂದ ಕಣ್ಣು ನೋಡಿದ್ರೆ ಈ ಕಾಯಿಲೆ ಇದೆ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಅದಕ್ಕೆ ನಾವು ಸ್ಕ್ರೀನಿಂಗ್ ಮಾಡಬೇಕು. ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತೀವಿ. NICUನಲ್ಲಿ ಅಡ್ಮಿಟ್ ಆಗಿರೋರು ಹುಟ್ಟಿ ಅಲ್ಲಿ ಬಂದಿರೋರಿಗೆ ಫಸ್ಟ್ 2 to 3 ವೀಕ್ಸ್ ಒಳಗಡೆ ನಾವು ಮೊದಲನೇ ಪರೀಕ್ಷೆ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಈ ಕಾಯಿಲೆ ಹಿಂದೆ ಇದೆಯಾ ಇಲ್ಲ ಅಂತ. ಯಾಕಂದರೆ ಈ ಕಾಯಿಲೆ ಬರೋದು ಕಣ್ಣಿನ ಹಿಂದಿನ ಭಾಗದಲ್ಲಿ, ಕಣ್ಣಿನ ನರದಲ್ಲಿ, ರೆಟಿನಾದಲ್ಲಿ. ಕಣ್ಣಿನ ಮುಂದಿನ ಭಾಗ ನಾರ್ಮಲ್ ಕಾಣುತ್ತೆ ಅಂಟಿಲ್ ಲಾಸ್ಟ್ ಸ್ಟೇಜ್. ಮುಂದಿನ ಭಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಅನಿಸ್ಬೇಕು ಅಂದರೆ ಅದು ಆಲ್ರೆಡಿ ಮಗುಗೆ ಕಾಯಿಲೆದು ಲಾಸ್ಟ್ ಸ್ಟೇಜ್ ಬಂದು ಮಗು ದೃಷ್ಟಿ ಆಲ್ರೆಡಿ ಹೋಗಿಬಿಟ್ಟಿದೆ. ಸೊ ಸಿಂಪ್ಟಮ್ಸ್ ಬರೋವರೆಗೂ ನಾವು ಕಾಯ್ಕೊಂಡಿರಬಾರ್ದು. ಸೊ ಸಾಮಾನ್ಯವಾಗಿ ಆ ರೀತಿ ಆಗಿರುವಂಥ ಕೇಸಸ್ಗಳು ಇದೆಯಾ ಸರ್? ಸಂಪೂರ್ಣವಾಗಿ ದೃಷ್ಟಿ ಕಳ್ಕೊಂಡಿರುವಂಥದ್ದು ಆ ಥರ? ಅನ್ಫಾರ್ಚುನೇಟ್ಲಿ ಹೌದು. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ 35 ಲಕ್ಷ ಮಕ್ಕಳು ವರ್ಷಕ್ಕೆ ಪ್ರಿಮೆಚ್ಯೂರ್ ಹುಟ್ಟುತ್ತಾರೆ. ಆ್ಯಂಡ್ ಅವರಲ್ಲಿ ಆಲ್ಮೋಸ್ಟ್ 2-2.5 ಲಕ್ಷ ಮಕ್ಕಳಿಗೆ ಟ್ರೀಟ್ಮೆಂಟ್ ಬೇಕು ಅಂತ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಇದುವರೆಗೂ ನಮ್ಮ ಕರ್ನಾಟಕ ಬಿಟ್ಟರೆ ಬಾಕಿ ಯಾವುದೋ ರಾಜ್ಯದಲ್ಲಿ ಕಂಪ್ಲೀಟ್ಲಿ ROP ಸ್ಕ್ರೀನಿಂಗ್ ಎಲ್ಲೂ ನಡೀತಾ ಇಲ್ಲ. ನಮ್ಮ ಹಾಸ್ಪಿಟ್ಲಿಗೆ ಬರೋರು ಬ್ಲೈಂಡ್ ಬೇಬೀಸು ಆಲ್ರೆಡಿ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟು ಸ್ಕ್ರೀನಿಂಗ್ ಆಗದೆ ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಹೇಗೆ ಇದನ್ನು ನಾವು ತಡೆಗಟ್ಟಿಸ್ಬೋದು. ಈ ಬ್ಲೈಂಡ್ನೆಸ್ಸನ್ನು ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ಒಂದೇ ರೀತಿ ಕರೆಕ್ಟ್ ಟೈಮಲ್ಲಿ ಸ್ಕ್ರೀನಿಂಗ್ ಮಾಡೋದು, ಕರೆಕ್ಟ್ ಟೈಮಲ್ಲಿ ಕಾಯಿಲೆ ಗುರ್ತು ಹಿಡಿಯೋದು ಮತ್ತು ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಸೊ ನಿಮ್ಮ ಟೀಮ್ ಏನು ಮಾಡ್ತಿದೆ ಅಂದರೆ ಈಗ ಬೇರೆ ಬೇರೆ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ NICUಗೆ ಭೇಟಿ ಕೊಡ್ತಾ ಇದ್ದರೆ ಹೇಗೆ ವರ್ಕ್ ಆಗ್ತಾ ಇದೆ ನಿಮ್ಮ ಟೀಮ್? ನಮ್ಮ ಕಿಡ್ರಾಪ್ ಪ್ರೋಗ್ರಾಮಲ್ಲಿ ಏನು ಆಗ್ತಾ ಇದೆ ಅಂದರೆ ನಾವು ಒಂದು ROP ಕ್ಯಾಮರಾವನ್ನು ಆಲ್ಮೋಸ್ಟ್ 18 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಂಪನೀಸಿಂದ. ಆ ಕ್ಯಾಮರಾ 6 ಜಿಲ್ಲೆಯಲ್ಲಿ ಒಂದು ಯೂನಿಟ್ ಇರುತ್ತೆ ನಮ್ಮದು. ಪ್ರತಿದಿನ ನಮ್ಮ ಒಂದು ಟೀಮು ಒಂದು NICUಗೆ ಹೋಗಿ ಒಂದು ದಿನಕ್ಕೆ ಒಂದು ಡಿಸ್ಟ್ರಿಕ್ಟಿಗೆ ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಥವಾ ತಾಲೂಕು ಲೆವೆಲ್ ಹಾಸ್ಪಿಟ್ಲಿಗೆ ಹೋಗಿ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸು ಕವರ್ ಮಾಡ್ತಾರೆ. ಸೊ ಒಂದು ದಿನಕ್ಕೆ 1 ಡಿಸ್ಟ್ರಿಕ್ಟ್ ಅಂದರೆ 6 ದಿವಸಕ್ಕೆ 6 ಡಿಸ್ಟ್ರಿಕ್ಟು. ಆ ಥರ ನಮ್ಮ ಹತ್ರ 5 ಟೀಮ್ಸ್ ಇದೆ. ಕರ್ನಾಟಕದಲ್ಲಿ 30-31 ಡಿಸ್ಟ್ರಿಕ್ಟ್ಸ್ ಇದೆ. ಇಡೀ ನಾವು ಕವರ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಒಂದು ತಿಂಗಳಿಗೆ 3,500-4 ಸಾವಿರ ಮಧ್ಯದಲ್ಲಿ ಸ್ಕ್ರೀನಿಂಗ್ ಸೆಷನ್ಸ್ ಆಗುತ್ತೆ. ಪ್ರತಿದಿನ ಆಲ್ಮೋಸ್ಟ್ 40-70 ಮಕ್ಕಳದು ಸ್ಕ್ರೀನಿಂಗ್ ಒಂದು ಟೀಮು ಮಾಡುತ್ತೆ. ಇಮೇಜಸ್ ತೊಗೊಂಡಿದ ತಕ್ಷಣ ನಮ್ಮ ಇಮೇಜರ್ಸ್ಗೆ ಆಲ್ರೆಡಿ ನಾವು ಗ್ರೇಡಿಂಗ್ ಮತ್ತು ಸರ್ಟಿಫಿಕೇಷನ್ ಕೊಟ್ಟಿದ್ದೀವಿ. ಇಮೇಜ್ ನೋಡಿದ ತಕ್ಷಣ ಹೇಳೋಕ್ಕೆ ಈ ಕಾಯಿಲೆಗೆ ಈ ಬೇಬಿಗೆ ಟ್ರೀಟ್ಮೆಂಟ್ ಬೇಕಾ, ಫಾಲೋ ಅಪ್ ಬೇಕಾ, ಕಂಪ್ಲೀಟ್ಲಿ ನಾರ್ಮಲ್ ಇದೆಯಾ ಅಂತ ಆ ಎಲ್ಲ ಇಮೇಜಸ್ಸು ಅಪ್ಲೋಡ್ ಆಗುತ್ತೆ ಟೆಲಿಮೆಡಿಸಿನ್ ಪ್ಲ್ಯಾಟ್ಫಾರ್ಮಲ್ಲಿ. ಮತ್ತು ಇಲ್ಲಿ ನಮ್ಮ ROP ಸ್ಪೆಷಲಿಸ್ಟು ನಾರಾಯಣ ನೇತ್ರಾಲಯ ಬೆಂಗಳೂರು ಹೆಡ್ ಕ್ವಾರ್ಟರ್ಸಲ್ಲಿ ಅದನ್ನು ನೋಡಿಕೊಂಡು ವ್ಯಾಲಿಡೇಟ್ ಮಾಡಿ ಮಕ್ಕಳನ್ನು ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಸರ್, ಈಗ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪೇರೆಂಟ್ಸ್ಗೂ ಒಂದು ಸ್ವಲ್ಪ ಭಯ ಇರುತ್ತೆ, ಸರ್ಜರಿ ಮಾಡಬೇಕಾ ಅಥವಾ ಬಿಕಾಸ್ ಪ್ರಿಮೆಚ್ಯೂರ್ ಇದೆ, ಸೊ ಹೇಗಿರುತ್ತೆ ಪ್ರೊಸೀಜರ್ ಆ್ಯಂಡ್ ಕಾಸ್ಟ್ ವೈಸ್ ಯಾವ ರೀತಿ ಇರುತ್ತೆ? ಸೊ ಟ್ರೀಟ್ಮೆಂಟು ಸದ್ಯಕ್ಕೆ ಕರೆಕ್ಟ್ ಟೈಮಲ್ಲಿ ಮಾಡಿದ್ರೆ ಅಥವಾ ಲೇಸರ್ ಟ್ರೀಟ್ಮೆಂಟು ಅಥವಾ ಇಂಜೆಕ್ಷನ್ ಟ್ರೀಟ್ಮೆಂಟು ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ. ಹೌದು, ನೀವು ಹೇಳಿದಂಗೆ ತಾಯಿ ತಂದೆಗೆ ತುಂಬ ಗಾಬರಿ ಇರುತ್ತೆ. ಬಿಕಾಸ್ ನಾವು ಹೇಳ್ತಾ ಇದ್ದೀವಿ ಈ ಕಾಯಿಲೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಶಾಶ್ವತವಾಗಿ ಬ್ಲೈಂಡ್ ಆಗ್ಬೋದು. ಸೊ ಅದಕ್ಕೆ ನಾವು ಇಮೇಜಸನ್ನು ಅದೇ ದಿವಸ ತೊಗೊಂಡಿರೋ ಇಮೇಜಸನ್ನು ಅವರಿಗೆ ತೋರಿಸಿ ಅವ್ರಿಗೆ ಹೇಳ್ತೀವಿ, ನೋಡಿ ಈ ಥರ ಇದೆ, ಇದು ಅವ್ರಿಗೆ ಡಿಸೀಸ್ ನಾವು ತೋರಿಸ್ತೀವಿ ಫೋಟೋ ಅಲ್ಲಿ, ಟ್ರೀಟ್ಮೆಂಟ್ ಕೊಟ್ಟರೆ ಇದು ಹೋಗುತ್ತೆ, ಇದು ಸರಿ ಹೋಗುತ್ತೆ. ಮತ್ತು ಕಾಸ್ಟ್ ಬಗ್ಗೆ ನೀವು ಕೇಳಿದ್ದೀರಾ, ನಮ್ಮ ಹಾಸ್ಪಿಟ್ಲು ನಾರಾಯಣ ನೇತ್ರಾಲಯ 18 ವರ್ಷದಿಂದ
ಯಾವುದೋ ಬೇಬಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟಿದರೆ ನಮ್ಮ ಇಡೀ ಕರ್ನಾಟಕದಿಂದ ನಾವು ಸ್ಕ್ರೀನಿಂಗ್ ಆಗು ಉಚಿತವಾಗಿ ಮಾಡ್ತಾಯಿದ್ದೀವಿ ಮತ್ತು ಟ್ರೀಟ್ಮೆಂಟು ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಬೇಬೀಸ್ಗೆ ಥ್ರೂ ಅ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಥ್ರೂ ದ ನ್ಯಾಷನಲ್ ಹೆಲ್ತ್ ಮಿಷನ್, ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ.